ತಮಿಳುನಾಡಿನಲ್ಲಿ ಸರ್ಪ್ರೈಸಿಂಗ್ ರಿಸಲ್ಟ್ ಬಂದ ಬಳಿಕ, ಅದರಲ್ಲೂ ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಒಂದು ವಿಶೇಷವಾದಂತಹ ಚರ್ಚೆ ನಡೀತಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಟಿವಿಕೆ ನಾಯಕ ದಳಪತಿ ವಿಜಯ್ ಅವರ ದೋಸ್ತಿ ವರ್ಕೌಟ್ ಆಗುತ್ತಾ? ಎಷ್ಟು ದಿನದವರೆಗೆ ಮುಂದುವರಿಬಹುದು? ಮುಂದಿನ ಚುನಾವಣೆಯಲ್ಲಿ ಏನಾಗಬಹುದು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಪಕ್ಷ 23 ವರ್ಷಗಳ ತನ್ನ DMK ಜೊತೆಗಿನ ಸಂಬಂಧವನ್ನು ಕಡಿದುಕೊಂಡು ವಿಜಯ್ ಅವರನ್ನ ಸಪೋರ್ಟ್ ಮಾಡಿದೆ, ಟಿವಿಕೆಯನ್ನ ಬೆಂಬಲಿಸಿದೆ. ಸೊ ಅದರಿಂದಾಗಿ ಇಂಥದ್ದೊಂದು ಚರ್ಚೆ ಹುಟ್ಕೊಂಡಿದೆ. ಆಬ್ವಿಯಸ್ಲಿ ಮುಂದೇನಾಗ್ಬೋದು ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದರೆ 2029ಕ್ಕೆ ಲೋಕಸಭಾ ಚುನಾವಣೆ ಬರುತ್ತೆ. ಆ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಮತ್ತು ವಿಜಯ್ ದೋಸ್ತಿ ಹೇಗೆ ವರ್ಕೌಟ್ ಆಗುತ್ತೆ, ಎಷ್ಟು ಸ್ಥಾನವನ್ನು ಗೆಲ್ಬೋದು, DMKಯನ್ನು ಹೇಗೆ ನಿಯಂತ್ರಿಸ ಸಾಧ್ಯ, ಈ ಎಲ್ಲ ಪ್ರಶ್ನೆಗಳಿವೆ. ನೋಡೋಣ ಡೀಟೇಲ್ ಆಗಿ. ಅದಕ್ಕೂ ಮೊದಲು ಒಂದು ಮನವಿ, ನೀವಿನ್ನೂ ಬೊಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ತಮಿಳುನಾಡಿನಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗ್ತಿದ್ದಂತಾನೆ ರಾಹುಲ್ ಗಾಂಧಿ ಆಕ್ಟಿವ್ ಆಗಿ ಟಿವಿಕೆಗೆ ಬೆಂಬಲವನ್ನು ಘೋಷಿಸಿಬಿಟ್ರು. ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರ ಬಾಯಿಂದ ಅಥವಾ ಅವರ ಟ್ವಿಟರ್ ಹ್ಯಾಂಡಿಂದ ಘೋಷಿಸಲಿಲ್ಲ, ಕಾಂಗ್ರೆಸ್ ಬೆಂಬಲವನ್ನು ನೀಡಿತು. ಆದರೆ ತೆರೆಯ ಹಿಂದೆ ಇದ್ದಂಥವರು ರಾಹುಲ್ ಗಾಂಧಿ ಎನ್ನುವಂಥದ್ದು ಎಲ್ರಿಗೂ ಗೊತ್ತು. ಆ ಸಂದರ್ಭದಲ್ಲಿ ಒಂದು ಚರ್ಚೆ ಆಯಿತು. ಏನಂತಂದ್ರೆ 23 ವರ್ಷ ಜೊತೆಗಿನ DMK ಸಂಬಂಧವನ್ನ ರಾಹುಲ್ ಗಾಂಧಿ ಕಳ್ಕೋಬಾರ್ದಿತ್ತು, ಟಿವಿಕೆಯನ್ನ ಬೆಂಬಲಿಸಬಾರ್ದಿತ್ತು ಅನ್ನುವಂಥ ಚರ್ಚೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳಾಗ್ತಿದ್ದಾವೆ. ಅದನ್ನು ಮತ್ತೊಮ್ಮೆ ನೋಡೋಣ. ಬಟ್ ರಾಹುಲ್ ಗಾಂಧಿ ಉತ್ಸಾಹದಿಂದ ವಿಜಯ್ ಮೇಲೆ ನಂಬಿಕೆ ಇಟ್ಟು ಟಿವಿಕೆಯನ್ನ ಬೆಂಬಲಿಸಿದರು. ಅಷ್ಟೇ ಅಲ್ಲ, ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲೂ ಕೂಡ ಭಾಗಿಯಾಗಿದ್ರು. ಇದರಿಂದಾಗಿ ಈಗ ರಾಹುಲ್ ಗಾಂಧಿ ಮತ್ತು ವಿಜಯ್ ಅವರ ದೋಸ್ತಿ ಹೇಗಿರ್ಬೋದು, ಹೇಗಿದೆ, ಮುಂದೆ ಏನಾಗ್ಬೋದು ಅನ್ನುವಂಥ ಪ್ರಶ್ನೆಗಳು ಕೇಳಿಬರ್ತಿದ್ದಾವೆ. ಬಹಳ ಕುತೂಹಲ ಕೂಡ ನಿರ್ಮಾಣ ಆಗಿದೆ. ಮುಂದೆ ಕಾಂಗ್ರೆಸ್ ಮತ್ತು ಟಿವಿಕೆ ಮೈತ್ರಿ ಹೇಗಿರಬಹುದು, ಯಾವ ಸ್ವರೂಪವನ್ನು ಪಡ್ಕೊಳ್ಬಹುದು, ಅದು ಸಕ್ಸಸ್ ಆಗತ್ತಾ ಇಲ್ವಾ ಅನ್ನುವಂಥದ್ದೆಲ್ಲವನ್ನ ಹೇಳಲಿಕ್ಕೆ ಬಹಳ ನಿರ್ಣಾಯಕವಾದಂಥ ಸಂದರ್ಭ ಅಂದರೆ ಅದು 2029ರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆ. ನಾನು ಯಾಕೆ ಈ ಲೋಕಸಭಾ ಚುನಾವಣೆಯನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಹಿಂದೆ ಅಂದರೆ 2024ರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ DMK, ಕಾಂಗ್ರೆಸ್, CPI, CPM, VCK, ಮುಸ್ಲಿಂ ಲೀಗ್ ಈ ಎಲ್ಲ ಪಕ್ಷಗಳ ಮೈತ್ರಿಕೂಟ ತಮಿಳುನಾಡಿನ ಅಷ್ಟೂ ಸೀಟುಗಳನ್ನು ಅಂದರೆ 39 ಕ್ಷೇತ್ರಗಳಲ್ಲಿ 39ನ್ನು ಗೆದ್ದಿದ್ದು. ಅದರಲ್ಲಿ DMK ಸ್ಪರ್ಧೆ ಮಾಡಿದ್ದು ಮತ್ತು ಗೆದ್ದಿದ್ದು ಕೇವಲ 22 ಸ್ಥಾನವನ್ನ. ಉಳಿದಂತೆ ಕಾಂಗ್ರೆಸ್ 9 ಸ್ಥಾನವನ್ನ ಗೆದ್ದಿತ್ತು. CPM, CPI 2 ಸ್ಥಾನ ಗೆದ್ದಿದ್ದು. VCK ಮತ್ತು ಮುಸ್ಲಿಂ ಲೀಗ್ MDMK ತಲಾ 1 ಸ್ಥಾನವನ್ನ ಗೆದ್ದಿದ್ದು. ಕಳೆದ ಬಾರಿ DMK ಜೊತೆ ಹೋಗಿದ್ರಿಂದ ಕಾಂಗ್ರೆಸ್ ಹೀಗೆ ಸ್ಪರ್ಧೆ ಮಾಡಿದಂತ ಎಲ್ಲ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಮುಂದಿನ ಸಲ ಇಂಥ ಸಕ್ಸಸ್ ಸಿಗುತ್ತಾ? ಯಾಕೆಂದ್ರೆ ಟಿವಿಕೆದು ಇದು ಪ್ರಯೋಗ. ವಿಧಾನಸಭೆಯಲ್ಲಿ ಜನ ವಿಜಯ್ಗೆ ಬೆಂಬಲವನ್ನು ನೀಡಿದರೆ, ವೋಟ್ ಹಾಕಿದ್ದಾರೆ. ಆ ಕಾರಣಕ್ಕೋಸ್ಕರ ವಿಜಯ್ ಈಗ ಸರ್ಕಾರ ರಚನೆಯನ್ನ ಮಾಡಿದ್ದಾರೆ. ಈಗ ಪ್ರಶ್ನೆ ಇರೋದೇನಪ್ಪಾ ಅಂತಂದ್ರೆ, ವಿಜಯ್ ಏನ್ ಭರವಸೆಯನ್ನ ನೀಡಿದಾರಲ್ಲ ಅದೆಲ್ಲವನ್ನ ಈಡೇರಿಸ್ತಾರ ಅಂತ. ಯಾಕಂದ್ರೆ ವಿಜಯ್ ಮೇಲೆ ಈಗ ತುಂಬಾನೇ ನಿರೀಕ್ಷೆ ಇದೆ. ಆ ಎಲ್ಲ ನಿರೀಕ್ಷೆಯನ್ನ ವಿಜಯ್ ಈಡೇರಿಸ್ತಾರ ಅಥವಾ ಈಡೇರಿಸುವಂತಹ ಸುಳಿವನ್ನ ನೀಡ್ತಾರ, ಭರವಸೆಯನ್ನ ಮೂಡಿಸ್ತಾರ ಅನ್ನುವಂಥ ಪ್ರಶ್ನೆಗಳಿವೆ. ಈ 3 ವರ್ಷದಲ್ಲಿ ಅಂದ್ರೆ 2026, 27, 28, 29 ಏನು 3 ವರ್ಷ ಸಮಯಾವಕಾಶ ಸಿಗುತ್ತಲ್ಲ, ಈ ಸಂದರ್ಭದಲ್ಲಿ ವಿಜಯ್ ತಾನು ಉತ್ತಮ ಆಡಳಿತವನ್ನ ಕೊಡಬಲ್ಲೆ ಅನ್ನುವಂತಹದನ್ನ ನಿರೂಪಿಸಿದ್ರೆ, ತಾನು ಕೊಟ್ಟ ಮಾತುಗಳನ್ನ ಈಡೇರಿಸಿಕೊಳ್ಳಬಲ್ಲೆ ಅನ್ನುವಂತಹದನ್ನ ನಿರೂಪಿಸಿದ್ರೆ, ತತ್ಕ್ಷಣಕ್ಕೆ ಆಗದೆ ಇದ್ರು ಹಂತ ಹಂತವಾಗಿ ಎಲ್ಲ ಭರವಸೆಗಳನ್ನ ಈಡೇರಿಸ್ತೀನಿ ಅನ್ನುವಂತ ಹೋಪ್ಸ್ ಅನ್ನ ತಮಿಳುನಾಡು ಜನರ ಮೇಲೆ ಕ್ರಿಯೇಟ್ ಮಾಡದೇ ಇದ್ರೆ, ಅವರ ಪಾಲಿಗೂ, ಬರೀ ಕಾಂಗ್ರೆಸ್ ಪಾಲಿಗೆ ಅಷ್ಟೇ ಅಲ್ಲ, ಟಿವಿಕೆಗೂ ಕೂಡ 2029ರಲ್ಲಿ ನಡೆಯುವಂತ ಲೋಕಸಭಾ ಚುನಾವಣೆ ಕಷ್ಟ ಆಗುವ ಸಾಧ್ಯತೆ ಇರುತ್ತೆ. ಒಂದೇನಾಗ್ಬೋದು, ಮುಂದಿನ ಚುನಾವಣೆಯಲ್ಲಿ
ಟಿವಿಕೆ ಮತ್ತು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದು. ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದೆ 9 ಕಡೆ, 9ರಲ್ಲೂ ಗೆದ್ದಿತ್ತು. ಮುಂದಿನ ಸಲ ಹೆಚ್ಚಿನ ಸ್ಥಾನದಲ್ಲಿ ಸ್ಪರ್ಧೆ ಮಾಡ್ಬೋದು. ಟಿವಿಕೆ ಕೂಡ ಕಾಂಗ್ರೆಸ್ಗೆ ಅಷ್ಟು ಸ್ಥಾನವನ್ನ ಕೊಡ್ಬೋದು. ಅದಕ್ಕೆ ಬೇರೆ ಕಾರಣ ಕೂಡ ಇದೆ. ಏನಂತಂದ್ರೆ, ಈಗ ವಿಜಯ್ ಅವರ ಸರ್ಕಾರ ಸ್ಥಾಪನೆ ಆಗ್ಲಿಕ್ಕೆ ರಾಹುಲ್ ಗಾಂಧಿಯ ಕೊಡುಗೆ ಬಹಳ ಇದೆ. ಫಸ್ಟ್ ಆಫ್ ಆಲ್, ಮೊದಲಿಗೆ ಎಲ್ಲರಿಗಿಂತ ಮೊದಲಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಆಮೇಲೆ CPI CPM ನಾಯಕರನ್ನ ಕನ್ವಿನ್ಸ್ ಮಾಡೋದ್ರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಪಾತ್ರ ಇದೆ, ಕಾಂಗ್ರೆಸ್ ಪಾತ್ರ ಇದೆ. ಅದರಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನವನ್ನ ಕೊಡ್ಬೋದು. ಅದಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಆಕರ್ಷಣೆ ಇರುತ್ತೆ, ಜನಕ್ಕೆ ಅದರ ಬಗ್ಗೆ ಒಲವಿರುತ್ತೆ. ಅದರಿಂದಾಗಿ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನವನ್ನ ಕೊಡ್ಬೋದು. ಆದ್ರೆ ಗೆಲ್ಲಿಕ್ ಸಾಧ್ಯನಾ? ನಾನು ಆಗ್ಲೇ ಹೇಳ್ದಂಗೆ, ವಿಜಯ್ ತಮ್ಮೆಲ್ಲ ಭರವಸೆಗಳನ್ನ ಈಡೇರಿಸುವುದರ ಬಗ್ಗೆ ಮತ್ತೆ ಒಳ್ಳೆ ಆಡಳಿತ ಕೊಡೋದ್ರ ಬಗ್ಗೆ, ಜನರಿಟ್ಟಿರುವಂತಹ ನಂಬಿಕೆಗಳನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಏನಾದ್ರು ಕೆಲಸ ಮಾಡಿದ್ರೆ ಆಗ ಅದರಿಂದ ಟಿವಿಕೆಗೂ ಲಾಭ ಆಗುತ್ತೆ, ಕಾಂಗ್ರೆಸ್ಗೂ ಲಾಭ ಆಗುತ್ತೆ. ಇಲ್ಲೇ ಇದ್ರೆ ಟಿವಿಕೆಗೂ ನಷ್ಟ ಆಗುತ್ತೆ, ಕಾಂಗ್ರೆಸ್ಗೂ ನಷ್ಟ ಆಗುತ್ತೆ. ಅಂದ್ರೆ ವಿಜಯ್ ಅವ್ರಿಗೂ ನಷ್ಟ ಆಗುತ್ತೆ, ರಾಹುಲ್ ಗಾಂಧಿ ಅವ್ರಿಗೂ ನಷ್ಟ ಆಗುತ್ತೆ. ಸೊ ಈ ರೀತಿ 2029ರ ಲೋಕಸಭಾ ಚುನಾವಣೆ ರಾಹುಲ್ ಗಾಂಧಿ ಮತ್ತು ದಳಪತಿ ವಿಜಯ್ ಇಬ್ಬರಿಗೂ ಕೂಡ ನಿರ್ಣಾಯಕ. ಗೆದ್ರೆ ಇಬ್ರು ಗೆಲ್ತಾರೆ, ಸೋತ್ರೆ ಇಬ್ರು ಸೋಲ್ತಾರೆ. ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಸುಭದ್ರವಾಗಿದೆ, ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ತಮಿಳುನಾಡಿನಲ್ಲಿ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಇದೆ. ಸೊ ಇದು ಒಂದು ಸಣ್ಣ ಕೆಲಸ ಮಾಡುತ್ತೆ. ಬಟ್ ಆದ್ರೆ ಇದೇ ಫೈನಲ್ ಅಲ್ಲ. ಕಾಂಗ್ರೆಸ್ ಪರವಾದಂತಹ ಭಾವನೆ ಟಿವಿಕೆಗೂ ಅನುಕೂಲ ಆಗ್ಬೋದು. ಮತ್ತೆ ಟಿವಿಕೆ ಬಗ್ಗೆ ಜನ ಏನು ನಿರೀಕ್ಷೆ ಇಟ್ಕೊಂಡಿದಾರಲ್ಲ, ವಿಜಯ್ ಬಗ್ಗೆ ಏನು ಅಭಿಮಾನ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ಅದು ಕಾಂಗ್ರೆಸ್ಗೂ ಹೆಲ್ಪ್ ಆಗ್ಬೋದು. ಇದೆಲ್ಲದಕ್ಕೂ ಉತ್ತರ 2029ರ ಲೋಕಸಭಾ ಚುನಾವಣೆಯಲ್ಲಿ ಸಿಗುತ್ತೆ. ಇವರು ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ. ಅದೇ ರೀತಿ ರಾಹುಲ್ ಗಾಂಧಿ ಮತ್ತು ದಳಪತಿ ವಿಜಯ್ ಜೋಡಿ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ. ಈ ರೀತಿಯ ಸಾಧ್ಯತೆಗಳಿದಾವೆ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು, ಏನಾಗಬಹುದು, ಇದೆಲ್ಲವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.